ನ್ಯೂಸ್ ಇದೆ ನೋಡೋಣ. ಯಲಹಂಕ ಮನೆಯಲ್ಲಿ ಇಲ್ಲ ರಾಗಿಣಿ. ನಿನ್ನೆಯಿಂದಲೇ ಯಲಹಂಕ ಮನೆಯಲ್ಲಿಲ್ಲ. ಅವರು ನೋಟಿಸ್ ಅನ್ನ ಕೊಡ್ತಿದ್ದ ಹಾಗೆ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂದಿರಾನಗರದ ಫ್ರೆಂಡ್ ಮನೆಯಲ್ಲಿದ್ದಾರಾ ರಾಗಿಣಿ ಅವರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕು. ಎಲ್ಲಿ ಹೋದ್ರು ಹಾಗಾದ್ರೆ ರಾಗಿಣಿ ಅವರು ಅನ್ನೋದಕ್ಕೆ. ಮೇಡಮ್ ಮನೆಯಲ್ಲಿಲ್ಲ ಅಂತ ಹೇಳಿದ್ದಾರೆ ಸೆಕ್ಯೂರಿಟಿ. ಮೇಡಮ್ ಇಂದಿರಾನಗರಕ್ಕೆ ಹೋಗಿದ್ದಾರೆ. ರಾಗಿಣಿ ಮನೆಯ ಸೆಕ್ಯೂರಿಟಿ ಕೊಟ್ಟಿರುವಂತ ಮಾಹಿತಿ ಇದು. ಇಲ್ಲಿ ಪ್ರಮುಖವಾಗಿ ಏನ್ ಗೊತ್ತಾ, ಯಾವ್ದಾದ್ರು ಒಂದು ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಸ್ಪೆಷಲಿ ಸೆಲೆಬ್ರಿಟಿ ಬೇರೆ ಇಷ್ಟು ದೊಡ್ಡ ಒಂದು ಡ್ರಗ್ಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಫಸ್ಟ್ ನೋಟಿಸ್ ಹೋಗಿರುವಂತದ್ದೇ ರಾಗಿಣಿ ಅವರಿಗೆ. ಈ ಸಂದರ್ಭದಲ್ಲಿ ಬಹಿರಂಗವಾಗಿ ಬಂದು ಹೇಳಬೇಕು, ನನ್ನದೇನು ತಪ್ಪಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಜಸ್ಟ್ ವಿಚಾರಣೆಗೆ ಕರೆದಿರಬಹುದು, ಸೊ ನಾನು ಯಾವುದೇ ರೀತಿಯಾದಂತ ತಪ್ಪು ಮಾಡಿಲ್ಲ ಅಂತ ಹೇಳಬೇಕಾಗಿತ್ತು ಈ ನಟಿ. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಕಾಣಿಸದೆ ಇರುವಂತದ್ದು ಸಾಕಷ್ಟು ಪ್ರಶ್ನೆಗಳನ್ನ ಮೂಡುವಂತೆ ಮಾಡ್ತಾ ಇದೆ. ರಾಗಿಣಿ ಅವರ ಮೇಲೆ ಸಾಕಷ್ಟು ಶಂಕೆಯನ್ನ ಮೂಡುವಂತೆ ಮಾಡ್ತಾ ಇರುವಂತದ್ದು ಇದೆ. ಎಲ್ಲೂ ಕಾಣಿಸಿಕೊಳ್ಳದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ ರಾಗಿಣಿ ಅವರ ನಡೆ. ಯಾವ ಕಾರಣಕ್ಕೋಸ್ಕರ ಎಸ್ಕೇಪ್ ಆಗ್ತಾ ಇದ್ದಾರೆ, ಯಾವ ಕಾರಣಕ್ಕೋಸ್ಕರ ಕಾಣಿಸ್ತಾ ಇಲ್ಲ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಸೌಮ್ಯ, ನೋಡ್ತಾ ಇದ್ವಿ ರಾಗಿಣಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಯಾವ ಕಡೆಯಿಂದ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು, ಯಾಕೆಂದ್ರೆ ಒಂದು NCB ಅಧಿಕಾರಿಗಳು ಬಂಧಿಸಿದಂತ ಡ್ರಗ್ ಪೆಡ್ಲರ್ಗಳು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ, ಅಥವಾ ಇಂದ್ರಜಿತ್ ಲಂಕೇಶ್ ಅವರು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ, ಅಥವಾ ರವಿಶಂಕರ್ CCB ಕಸ್ಟಡಿಯಲ್ಲಿ ಇರುವಂತವನು ಕೊಟ್ಟಿರುವಂತ ಮಾಹಿತಿ ಆಧಾರದ ಮೇಲೆ ಅನ್ನುವ ಪ್ರಶ್ನೆ ಇದೆ. ಈ ಸಂದರ್ಭದಲ್ಲಿ ಉತ್ತರವನ್ನ ಕೊಟ್ಟು ಏನಾಯ್ತು ಏನು ಎತ್ತ ಅಂತ ಹೇಳ್ಬೇಕಾಗಿದ್ದಂತ ರಾಗಿಣಿ ಅವರು ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ, ಏನು ಎತ್ತ, ಇವತ್ತೇನಾದ್ರೂ ಹಾಜರಾಗ್ತಾರಾ ಇಲ್ವಾ ಅಂತ. ಪೃಥ್ವಿ, ರಾಗಿಣಿ ದ್ವಿವೇದಿ ತಮ್ಮ ಮನೆಯಲ್ಲಿ ಇಲ್ಲ ಅನ್ನುವಂತ ವಿಚಾರ ಗೊತ್ತಾಗಿದೆ. ಜುಡಿಷಿಯಲ್ ಲೇಔಟ್ ನಲ್ಲಿರುವಂತಹ ಅವರ ಮನೆ ಎದುರುಗಡೆನೆ ನಾವಿದೀವಿ. ರಾಗಿಣಿ ಅವರು ಮನೆಯಲ್ಲಿ ಇಲ್ಲ, ಅವರು ಎಲ್ಲಿ ಹೋಗಿದ್ದಾರೆ ನಮಗೆ ಗೊತ್ತಿಲ್ಲ ಅನ್ನೋ ಮಾತನ್ನ ಸೆಕ್ಯೂರಿಟಿ ಅವರು ಹೇಳ್ತಾರೆ. ಆದ್ರೆ ನಂತರ ಅವರು ಹೇಳಿರುವಂತಹ ವಿಚಾರ ಏನಂದ್ರೆ, ಇಂದಿರಾನಗರದಲ್ಲಿರುವಂತಹ ತಮ್ಮ ಸ್ನೇಹಿತರ ಮನೆಗೆ ಅವರು ಹೋಗಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆನೆ ಅವರು ಆಲ್ರೆಡಿ ಮನೆಯಿಂದ ಹೊರಗಡೆ ಹೊರಟು ಹೋದ್ರು ಅಂತ. ಒಂದು ಕಡೆಯಿಂದ ಅವರಿಗೆ ಇನ್ನು ಇವತ್ತು 10 ಗಂಟೆಗೆ ಬಂದು ಹಾಜರಾಗಬೇಕು CCB ಕಚೇರಿಗೆ ಅಂತ ಅವರಿಗೆ ಸಮನ್ಸ್ ಬಂದ ನಂತರ ಅವರು ಬಹುಶಃ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸ್ನೇಹಿತರ ಒಂದು ಸಹಾಯವನ್ನ ಪಡ್ಕೊಂಡಿರುವಂತಹ ಒಂದು ಸಾಧ್ಯತೆ ಇದೆ. ಅದ್ರ ಜೊತೆನಲ್ಲಿ ಯಾವುದೇ ರೀತಿಯ ಸ್ಪಷ್ಟೀಕರಣವನ್ನ ಕೊಡೋದಕ್ಕಿಂತ ಮುಂಚೆ ನಿಜಕ್ಕೂ ರಾಗಿಣಿಗೆ ಏನು ಇವಾಗ ಕೊಟ್ಟಿರುವಂತಹ ಸಮನ್ಸ್ ನ ಆಧಾರದ ಮೇಲೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕು. ಯಾಕೆಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ಕೊಟ್ಟಿರುವಂತಹ ಲಿಸ್ಟ್ ನಲ್ಲಿ ಯಾರ್ಯಾರ ಹೆಸರಿತ್ತು ಅಂತ ಮೊದಲಿಗೆ ಬಹಿರಂಗ ಆಗಿರ್ಲಿಲ್ಲ. ಆದ್ರೆ ಯಾವಾಗ ರಾಗಿಣಿ ದ್ವಿವೇದಿ ಅವರ ಆಪ್ತ ರವಿಶಂಕರ್ ಅವರನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು, ಈ ಒಂದು ಹೆಸರು ಅಂದ್ರೆ ರಾಗಿಣಿ ಅವರ ಹೆಸರು ತುಂಬಾ ಸ್ಪಷ್ಟವಾಗಿ ಮೇಲ್ಗಡೆ ಗೋಚರ ಆಗಿರುವಂತದ್ದು. ಸೊ ಸಾಮಾನ್ಯವಾಗಿ ಇದೇ ಮನೆಯಲ್ಲಿ ರಾಗಿಣಿ ಅವರು ಇರ್ತಾ ಇದ್ರು. ಆದ್ರೆ ನಿನ್ನೆ ತಡರಾತ್ರಿ ಸುಮಾರು 11 ಗಂಟೆಗೆ ಮನೆಯಿಂದ ಹೊರ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ 11 ಗಂಟೆಗೆ ಹೋದಂತವ್ರು ಇಂದಿರಾನಗರದಲ್ಲಿರುವ ತಮ್ಮ ಸ್ನೇಹಿತರ ಮನೆಯಲ್ಲಿದ್ದಾರೆ. ಅಲ್ಲೇ ಬಹುಶಃ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಯಾವ ರೀತಿ ಏನು ವಿಚಾರಣೆಗೆ ಹಾಜರಾಗಬೇಕಾ ಬೇಡವಾ, ಅಥವಾ ಲೀಗಲ್ ಆಗಿ ಏನಾದ್ರೂ ಫೈಟ್ ಮಾಡೋದಕ್ಕಾಗತ್ತಾ, ಅಥವಾ ಕ್ಲಾರಿಫಿಕೇಶನ್ ಕೊಡ್ಬೇಕಾ ಇಲ್ವಾ, ಈ ಎಲ್ಲದ್ರ ಬಗ್ಗೆನೂ ಸಂಪೂರ್ಣವಾಗಿ ಅಲ್ಲೇ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಯಾವುದೇ ರೀತಿಯ ಒಂದು ಮಾಹಿತಿಯನ್ನ ಇಲ್ಲಿವರೆಗೂ ಕೂಡ ನಾವು ಗಮನಿಸ್ತಾ ಇದ್ವಿ. ಈ ರೀತಿಯಾಗಿ ದೊಡ್ಡ ಸೆಲೆಬ್ರಿಟಿ ಮೇಲೆ ಆರೋಪವನ್ನ ಬಂದಂತ ಸಂದರ್ಭದಲ್ಲಿ ನಾವು ಸ್ಪೆಷಲಿ ನೋಡಿದ್ವಿ. ರಘು ದೀಕ್ಷಿತ್ ಅವರ ಮೇಲೂ ಕೂಡ ಈ ರೀತಿಯಾಗಿ ಆರೋಪ ಬಂದಂತ ಸಂದರ್ಭದಲ್ಲಿ ಅವರು ಆನ್ಸರ್ ಮಾಡಿದ್ರು, ಇಲ್ಲ ಇದೆಲ್ಲ ಸುಳ್ಳು, ನನ್ ಮೇಲೆ ಯಾಕೆ ಅನುಮಾನ ಪಡ್ತಾ ಇದಾರೆ ಗೊತ್ತಿಲ್ಲ, ನಾನು ಈ ರೀತಿಯಾಗಿ ಎಲ್ಲೂ ಕೂಡ ಭಾಗಿಯಾಗಿಲ್ಲ, ಯಾವ ಪಾರ್ಟಿಯಲ್ಲೂ ಕೂಡ ಭಾಗಿಯಾಗಿಲ್ಲ, ನಾನು ಡ್ರಗ್ ಅನ್ನ ತಗೊಂಡೇ ಇಲ್ಲ ಅಂತ ಅವ್ರು ಸ್ಪಷ್ಟಪಡಿಸಿದ್ರು. ವಿಚಾರಣೆಗೆ ಕರೆದ್ರೆ ಹಾಜರಾಗ್ಬಿಟ್ಟು ಅದನ್ನೂ ಕೂಡ ಹೇಳ್ತೀನಿ ನಾನು ಅಂತ ಕೂಡ ಹೇಳ್ತಾ ಇದ್ರು. ಬಟ್ ರಾಗಿಣಿ ಅವರ ನಡೆ ಮಾತ್ರ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ಇಂತಹ ಸಂದರ್ಭದಲ್ಲಿ ಬಂದು ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಅನ್ನ ನೀಡುವಂತದ್ದಾಗ್ಲಿ, ಇದೆಲ್ಲ ಬರೀ ಕಟ್ಟುಕತೆ, ನಾನು ಹಾಜರಾಗ್ತೀನಿ ವಿಚಾರಣೆಗೆ, ನಂದಂತೂ ಏನು ತಪ್ಪಿಲ್ಲ ಅಂತ ಹೇಳ್ಬೇಕಾದಂತ ಸಂದರ್ಭ, ಈ ರೀತಿಯಾಗಿ ಕಣ್ಣಿಗೆ ಕಾಣಿಸ್ತಲೇ ಓಡಾಡುವಂತದ್ದಲ್ಲ ಇದು. ಖಂಡಿತ ಹೌದು ಪೃಥ್ವಿ. ಅದಲ್ಲದೆ ರಾಗಿಣಿ ದ್ವಿವೇದಿ ತುಂಬಾ ಆಕ್ಸೆಸಿಬಲ್ ಇದ್ದಂಥವ್ರು, ಕರೆ ಮಾಡಿದಾಗ ಸ್ವೀಕರಿಸಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಂಥವ್ರು. ಅವ್ರು ಯಾವತ್ತೂ ಕೂಡ ಏನು ಕಾಲ್ ಕಟ್ ಮಾಡೋದಾಗ್ಲಿ ಅಥವಾ ಇವಾಗ ಹೇಗೆ ಬಿಹೇವ್ ಮಾಡ್ತಾ ಇದಾರಲ್ಲ ಆ ರೀತಿಯ ಬಿಹೇವಿಯರ್ ಅನ್ನ ಮಾಧ್ಯಮಗಳಂತೂ ರಾಗಿಣಿ ಅವರ ಜೊತೆ ನೋಡ್ಲೇ ಇಲ್ಲ. ಆ ಒಂದು ಕಾರಣದಿಂದ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಇದು ನೇರವಾಗಿ ಅವ್ರಿಗೆ ಸಂಬಂಧ ಇತ್ತ ಡ್ರಗ್ ಪೆಡ್ಲರ್ಸ್ ಜೊತೆನಲ್ಲಿ, ಅಥವಾ ಆ ಪಾರ್ಟಿಗಳ ಒಂದು ಲಿಸ್ಟ್ ಏನೀಗ ಹೊರಗೆ ಬರ್ತಾ ಇದೆ, ಅಲ್ಲೆಲ್ಲ ಅವರು ಭಾಗವಹಿಸಿದಾಗ ಅಲ್ಲಿ ಆಕ್ಚುಲ್ ಆಗಿ ಏನ್ ನಡೆದಿತ್ತು, ನಿಜವಾಗ
ಖಂಡಿತವಾಗ್ಲೂ ಈ ಒಂದು ನಟಿಯ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಅಂತೂ ಖಂಡಿತವಾಗ್ಲೂ ಬೇಕಾಗಿದೆ. ಬಹುಶಃ ರಾಗಿಣಿ ಅವರು 10 ಗಂಟೆಗೆ ಏನು ಸಿಸಿಬಿಯ ವಿಚಾರಣೆಗೆ ಹಾಜರಾಗ್ತಾರೆ, ಆ ವಿಚಾರಣೆಯ ನಂತರವಷ್ಟೇ ಈ ಬಗ್ಗೆ ಹೇಳಿಕೆಗಳನ್ನ ಕೊಡುವಂತಹ ಒಂದು ಸಾಧ್ಯತೆ ಇದೆ. ಎಲ್ಲ ಒಂದ್ ಕಡೆ ಅವರಿಗೂ ಕೂಡ ಶಾಕ್ ಆಗಿರಬಹುದು ಅಥವಾ ಕ್ಲಾರಿಟಿ ಇಲ್ದಲೇ ಇರಬಹುದು ಈ ವಿಚಾರದ ಬಗ್ಗೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ರಾಗಿಣಿಯ ಹೆಸರು ಮೊದಲನೇದಾಗಿ ಬಂದಿರೋದ್ರಿಂದ ಇನ್ನು ಇದ್ರ ಜೊತೆ ಲಿಂಕ್ ಇರುವಂತ ಉಳಿದವರು ಯಾರಿದ್ದಾರೆ ಅನ್ನುವಂತ ಪ್ರಶ್ನೆಗಳಿಗೂ ಕೂಡ ಬಹುಶಃ ರಾಗಿಣಿ ಕೊಡುವಂತ ಸ್ಟೇಟ್ಮೆಂಟ್ ನಲ್ಲೇ ಉತ್ತರಗಳು ಕೂಡ ಸಿಗುವಂತ ಸಾಧ್ಯತೆ ಇದೆ. ಪೃಥ್ವಿ, ಸೌಮ್ಯ, ಇನ್ನ ಯಾವಾಗ ಬಂದಿದ್ದಂತೆ ಅವರ ನಿವಾಸಕ್ಕೆ, ಯಾವಾಗ ಬಂದಿದ್ರು, ಯಾವಾಗ ಹೋಗಿದ್ದು ಹೊರಗಡೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಸೆಕ್ಯೂರಿಟಿಯನ್ನ ಮಾತನಾಡಿಸಬಹುದಾ? ಏನ್ ಹೇಳ್ತಾರೆ ಅಂತ ಕೇಳ್ಬೋದಾ? ಪೃಥ್ವಿ, ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಸೆಕ್ಯೂರಿಟಿ ಅವರು ಒಳಗಡೆ ಇರ್ತಾರೆ, ಅವರು ನಮಗೆ ನೇರವಾಗಿ ಕಾಣಿಸೋದಿಲ್ಲ. ಅದಲ್ಲದೆ ಅವರು ಕೂಡ ಈ ಒಂದು ಎಲ್ಲ ಡೆವಲಪ್ಮೆಂಟ್ ಇಂದ ಸಾಕಷ್ಟು ಹೆದರಿದ್ದಾರೆ. ನೇರವಾಗಿ ಹೋದಾಗ ರಾತ್ರಿ ಮೇಡಮ್ ಹೊರಟೋದ್ರು ಅಂತ ಒಂದ್ ಮಾತು ಹೇಳಿ ಅವರು ಕೂಡ ಒಳಗ್ ಸೇರ್ಕೊಂಡ್ಬಿಟ್ರು. ಸೊ ಸಹಜವಾಗಿನೇ ಅವರಿಗೂ ಆತಂಕ ಆಗಿರುತ್ತೆ ಈ ರೀತಿಯ ಒಂದು ಸನ್ನಿವೇಶವನ್ನ ನೋಡಿ. ಅದಲ್ಲದೆ ರಾಗಿಣಿ ಅವರಿಗೆ ಏನು ಲಿಖಿತ ರೂಪದಲ್ಲಿ ಬಂದು ಯಾರು ಕೂಡ ನೋಟಿಸ್ ಅನ್ನಾಗ್ಲಿ ಸಮನ್ಸ್ನಾಗ್ಲಿ ಕೊಟ್ಟಿಲ್ಲ, ಅವರಿಗೆ ಮೆಸೇಜ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗಿದೆ. ಮಾಹಿತಿಯನ್ನ ತಿಳಿಸಿದ್ದಾರೆ, ನಾಳೆ ಬೆಳಿಗ್ಗೆ ಅಂದ್ರೆ ಇವತ್ತು 10 ಗಂಟೆಗೆ ಹಾಜರಾಗಬೇಕು ವಿಚಾರಣೆಗೆ ಅಂತ. ಸೊ ಆ ಒಂದು ಮಾಹಿತಿ ಸಿಕ್ಕಿದ ನಂತರ ರಾಗಿಣಿ ಅವರು ರಾತ್ರಿ 11 ಗಂಟೆ ವೇಳೆಗೆ ಈ ಒಂದು ತಮ್ಮ ಒಂದು ಅಪಾರ್ಟ್ಮೆಂಟ್ ಇಂದ ಹೊರ ಹೋಗಿದ್ದಾರೆ. ಆಲ್ಮೋಸ್ಟ್ ಅವರು ಸಾಮಾನ್ಯವಾಗಿ ಇಂದಿರಾನಗರಕ್ಕೆ ಹೋಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸೆಕ್ಯೂರಿಟಿ ಅವರಿಗೆ. ಬಹುಶಃ ಅಂದ್ರೆ ಅವರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ, ಯಾಕೆಂದ್ರೆ ಹೋಗುವಂತವ್ರು ನಾವು ಇಂಥ ಕಡೆನೆ ಹೋಗ್ತಾ ಇದೀವಿ ಅಂತ ಹೇಳಿಲ್ಲ. ಇವರ ಅಂದಾಜ್ ಏನು ಅಂದ್ರೆ ಬಹುಶಃ ಇಂದಿರಾನಗರದಲ್ಲಿ ಇರುವಂತಹ ತಮ್ಮ ಸ್ನೇಹಿತರ ಮನೆಗೆ ಹೋಗಿದ್ದಾರೆ. ಯಾಕೆಂದ್ರೆ ಬಹುಶಃ ಇಂಥ ಆತಂಕದ ಸಂದರ್ಭಗಳಲ್ಲೆಲ್ಲ ಕೂಡ ರಾಗಿಣಿ ಅಲ್ಲೇ ಹೋಗಿದ್ದಾರೆ ಅಂತ ಕಾಣುತ್ತೆ. ಅಲ್ಲದೆ ಅವರಿಗೂ ಗೊತ್ತಾಗಿರುತ್ತೆ ಇವತ್ತು 10 ಗಂಟೆಗೆ ನೋಟಿಸ್ ಬಂದಿದೆ, ಅಂದ್ರೆ 10 ಗಂಟೆಗೆ ಹಾಜರಾಗಬೇಕು ವಿಚಾರಣೆಗೆ ಅಂದ್ರೆ ಬೆಳಿಗ್ಗೆನೆ ಅವ್ರನ್ನ ಪ್ರಶ್ನೆ ಮಾಡೋದಕ್ಕಾಗ್ಲಿ ಅಥವಾ ಅವರ ಬಳಿ ಕ್ಲಾರಿಫಿಕೇಶನ್ ಕೇಳೋದಕ್ಕಾಗ್ಲಿ ಜನ ಬರಬಹುದು ಅಂತ ಆ ಒಂದು ನಿಟ್ಟಿನಲ್ಲಿ ಅವರು ಬಹುಶಃ ತಡರಾತ್ರಿನಲ್ಲೇ ಇಲ್ಲಿಂದ ಹೋಗಿರುವಂತಹ ಒಂದು ಸಾಧ್ಯತೆ ಇದೆ. ಪೃಥ್ವಿ, ಓಕೆ ಸೌಮ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ